ನಿಮಗೆ ಈ ಒಂದು ಏರ್ಟೆಲ್ ಸಿಮ್ನಿಂದ ಅನ್ಲಿಮಿಟೆಡ್ ಆಗಿ 5G ಡಾಟಾ ಸಿಗ್ತಾ ಇಲ್ಲ ಅಂದರೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಯಾವ ರೀತಿ ನಿಮಗೆ ಈ ಒಂದು ಏರ್ಟೆಲ್ ಅವರು ಈ ಒಂದು ಅನ್ಲಿಮಿಟೆಡ್ ಡಾಟಾವನ್ನು ನಿಮಗೆ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ ನೋಡಿ. ನಿಮ್ಮ ಮೊಬೈಲ್ ನಲ್ಲಿ ಇವಾಗ ಇಲ್ಲಿ ಮೇಲ್ಗಡೆ 5G ಅಂತಾನು ಕೂಡ ತೋರಿಸ್ತಾ ಇದೆ ಏರ್ಟೆಲ್ ಸಿಮ್ ಅಲ್ಲಿ. ಹಾಗೆ ನೀವು ನಿಮ್ಮ ಮೊಬೈಲ್ ಕೂಡ 5G ಆಗಿರುತ್ತೆ. ಜೊತೆಗೆ ನೀವು 5G ರೀಚಾರ್ಜ್ ಅನ್ನು ಕೂಡ ಮಾಡಿರ್ತೀರಾ ದಿನಕ್ಕೆ 2GB. ಅದರಲ್ಲಿ ಕೊಟ್ಟಿರ್ತಾರೆ ಅವರು ಅನ್ಲಿಮಿಟೆಡ್ ಡಾಟಾ. ಆ ಒಂದು ರೀಚಾರ್ಜ್ ಮಾಡಿದ್ರು ಕೂಡ ನಿಮಗೆ ಇಲ್ಲಿ 5G ಅಲ್ಲಿ ಅನ್ಲಿಮಿಟೆಡ್ ಡಾಟಾ ಸಿಗೋದಿಲ್ಲ. ಯಾಕೆ ಹೀಗಾಗುತ್ತೆ ಅಂದ್ರೆ ನಿಮ್ಗೆ ಇಲ್ಲಿ ಏರ್ಟೆಲ್ ಅವರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಹತ್ತಿರದಲ್ಲಿರುವಂತ ಒಂದು 4G ಟವರ್ ಅಲ್ಲಿ ಅವರು ದೂರದಲ್ಲಿರುವಂತ ಒಂದು 5G ಟವರ್ ನಿಂದ ನೆಟ್ವರ್ಕ್ ಅನ್ನು ಸ್ವಲ್ಪ ಬೂಸ್ಟ್ ಮಾಡ್ತಾರೆ. ಆವಾಗ ನಮ್ಗೆ ಅಲ್ಲಿ ನಮ್ಮ ಮೊಬೈಲ್ ಅಲ್ಲಿ 5G ಅಂತ ತೋರಿಸುತ್ತೆ. ಅಲ್ಲಿ ಸರಿಯಾಗಿ ನಮ್ಗೆ 5G ನೆಟ್ವರ್ಕ್ ಬರ್ತಾ ಇರಲ್ಲ. ನಮ್ಗೆ ಇಲ್ಲಿ ಅನ್ಲಿಮಿಟೆಡ್ ಆಗಿ 5G ಬೇಕಂದ್ರೆ ನಮ್ಗೆ 5G ನೆಟ್ವರ್ಕ್ ಫುಲ್ ಸ್ಟ್ರಾಂಗ್ ಆಗಿ ಬರ್ಬೇಕಾಗುತ್ತೆ. ಹಾಗಿದ್ರೆ ಮಾತ್ರ ನಮ್ಗೆ ಇಲ್ಲಿ ಅನ್ಲಿಮಿಟೆಡ್ ಆಗಿ ಸಿಗುತ್ತೆ 5G. ಇನ್ನು ನೀವಿರುವಂತ ಏರಿಯಾದಲ್ಲಿ ಅವರು 4G ನೆಟ್ವರ್ಕ್ ಅಲ್ಲೇ ಕೂಡ ಈ ಒಂದು ಸ್ವಲ್ಪ ನೆಟ್ವರ್ಕ್ ಅನ್ನು ಬೂಸ್ಟ್ ಮಾಡಿಕೊಂಡು 5G ಮಾಡಿರ್ತಾರೆ. ಇಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ಮೇಲ್ಗಡೆ 5G ಅಂತ ತೋರಿಸ್ತಿದೆ ನೋಡಿ. ಅದರಲ್ಲಿ ಒಂದೊಂದ್ಸಲ ನಿಮಗೆ ಇಲ್ಲಿ 4G ಅಂತಾನು ಕೂಡ ತೋರಿಸುತ್ತೆ, 4G ಪ್ಲಸ್, ಮತ್ತೆ ಇಲ್ಲಿ ಒಂದೊಂದ್ಸಲ 5G ಅಂತಾನು ಕೂಡ ತೋರಿಸುತ್ತೆ. ಈ ರೀತಿ ಆದ್ರೆ ನಿಮಗೆ ಇಲ್ಲಿ 5G ನೆಟ್ವರ್ಕ್ ಅನ್ಲಿಮಿಟೆಡ್ ಆಗಿ ಬರೋದಿಲ್ಲ. ನಿಮಗೆ ಇಲ್ಲಿ 5G ನೆಟ್ವರ್ಕ್ ಅನ್ಲಿಮಿಟೆಡ್ ಆಗಿ ಬರಬೇಕಂದ್ರೆ ಇಲ್ಲಿ 5G ಅಲ್ಲಿ ನೆಟ್ವರ್ಕ್ ತುಂಬಾ ಸ್ಪೀಡ್ ಆಗಿ ಬರಬೇಕಾಗುತ್ತೆ. ಅಂದ್ರೆ ನೆಟ್ವರ್ಕ್ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ಹಾಗಿದ್ರೆ ಮಾತ್ರ ನಿಮಗೆ ಇಲ್ಲಿ 5G ಅನ್ಲಿಮಿಟೆಡ್ ಆಗಿ ಸಿಗುತ್ತೆ. ನೋಡಿ ಅವರು ಇಲ್ಲಿ ಮತ್ತೆ ಏನು ಮಾಡ್ತಾರೆ ಅಂದರೆ ನಮ್ದು ಇಲ್ಲಿ 5G ನೆಟ್ವರ್ಕ್ ತೋರಿಸ್ತಿದೆ ನೋಡಿ ಮೇಲ್ಗಡೆ. ಇದರಲ್ಲಿ ನೆಟ್ವರ್ಕ್ ಕಡಿಮೆ ಇದ್ದಾಗ ನಾವು ಹಾಕಿದಂಥ ಈ ಒಂದು ಡೈಲಿ 2GB ಡಾಟಾ ಇರುತ್ತೆ ನೋಡಿ, ಅದರಲ್ಲೇ ಕೂಡ ಕಟ್ ಆಗುತ್ತೆ. ನಮಗೆ ಇಲ್ಲಿ ಅನ್ಲಿಮಿಟೆಡಲ್ಲಿ ಕಟ್ ಆಗಲ್ಲ. ಇಲ್ಲಿ ನೆಟ್ವರ್ಕ್ ಪೂರ್ತಿಯಾಗಿ ಸ್ಟ್ರಾಂಗಲ್ಲಿದ್ದಾಗ, ಪೂರ್ತಿ ನೆಟ್ವರ್ಕ್ ಇದ್ದಾವಾಗ ಮಾತ್ರ ನಮಗೆ ಇಲ್ಲಿ ಅನ್ಲಿಮಿಟೆಡಲ್ಲಿ ವರ್ಕ್ ಆಗುತ್ತೆ. ಅಂದರೆ ನಾವು ಹಾಕಿದಂಥ 2GB ಡಾಟಾ ಕಟ್ ಆಗಲ್ಲ. ನಾವು ಮೊದಲೇ ಕೂಡ ಈ ಒಂದು ಕಡಿಮೆ ನೆಟ್ವರ್ಕ್ ಇರುವಂಥ ಜಾಗದಲ್ಲಿ 2GB ಡಾಟಾವನ್ನು ಪೂರ್ತಿಯಾಗಿ ಖಾಲಿ ಮಾಡಿಕೊಂಡ್ರೆ ನಂತರ ನಮಗೆ ಇಲ್ಲಿ 5Gಯಲ್ಲಿ ಅನ್ಲಿಮಿಟೆಡ್ ಡಾಟಾ ವರ್ಕ್ ಆಗಲ್ಲ. ಯಾಕಂದರೆ ನಮ್ಮದು ಅಲ್ಲಿ 2GB ಆಲ್ರೆಡಿ ಖಾಲಿಯಾಗಿರುತ್ತೆ. ಈ ಒಂದು ಏರ್ಟೆಲ್ನ 5G ಅನ್ಲಿಮಿಟೆಡ್ ಡಾಟಾ ನಮಗೆ ಎಲ್ಲ ಕಡೆಯೂ ಕೂಡ ಸಿಗೋದಿಲ್ಲ. ಇಲ್ಲಿ ಕೆಲವೊಂದು ಪ್ಲೇಸಲ್ಲಿ ಮಾತ್ರ ಕೂಡ ಸಿಗುತ್ತೆ. ಅಂದರೆ ದೊಡ್ಡ ಸಿಟಿಯಲ್ಲಿ ಇರುವಂಥ ಜಾಗದಲ್ಲಿ ಕೂಡ ಮಾತ್ರ ನಮಗೆ ಇಲ್ಲಿ ಏರ್ಟೆಲ್ ಕಡೆಯಿಂದ ಅನ್ಲಿಮಿಟೆಡ್ ಆಗಿ 5G ಡಾಟಾ ಸಿಗುತ್ತೆ. ಇಂದು ಸಾಕಷ್ಟು ಕಡೆ ಹಳ್ಳಿಗಳೆಲ್ಲ ಕೂಡ ನಮಗೆ ಇಲ್ಲಿ 4Gಯಲ್ಲೇ ಕೂಡ ನಮಗೆ ಈ ಒಂದು ನೆಟ್ ಯೂಸ್ ಆಗುವಂಥದ್ದು. ಇನ್ನು ನಿಮಗೆ ಈ ಒಂದು ಅನ್ಲಿಮಿಟೆಡ್ಗೋಸ್ಕರ ನೀವು ಒಂದು ಸಿಮ್ಮನ್ನು ಪರ್ಚೇಸ್ ಮಾಡಬೇಕಂತಿದ್ರೆ ನೀವು ಜಿಯೋ ಸಿಮ್ಮನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಇಲ್ಲಿ ಜಿಯೋ ಸಿಮ್ಮಲ್ಲಿ ನಮಗೆ ಎಲ್ಲ ಕಡೆಯೂ ಕೂಡ ಈ ಒಂದು ಅನ್ಲಿಮಿಟೆಡ್ ಆಗಿ ಡಾಟಾ ಕೂಡ ಸಿಗ್ತಿರುವಂಥದ್ದು. ಇನ್ನು ನಾವಿರುವಂಥ ಏರಿಯಾದಲ್ಲೂ ಕೂಡ ನಮಗೆ ಇಲ್ಲಿ ಜಿಯೋ ಸಿಮ್ಮಲ್ಲಿ ಅನ್ಲಿಮಿಟೆಡ್ ಆಗಿ ಕೂಡ ಸಿಗುತ್ತೆ. ಇನ್ನು ಏರ್ಟೆಲ್ ಸಿಮ್ಮಲ್ಲಿ ನಮಗೆ ಇಲ್ಲಿ ಮೇಲ್ಗಡೆ ಮಾತ್ರ 5G ಅಂತ ತೋರಿಸುತ್ತೆ, ಆದರೆ ಇದು ಅನ್ಲಿಮಿಟೆಡ್ ಆಗಿ ವರ್ಕ್ ಆಗಲ್ಲ. ಇನ್ನು ನೀವಿರುವಂಥ ಏರಿಯಾದಲ್ಲೂ ಕೂಡ ಈ ಒಂದು ಏರ್ಟೆಲ್ ನೆಟ್ವರ್ಕ್ ಸ್ಟ್ರಾಂಗ್ ಆಗಿತ್ತಂದರೆ ನಿಮಗೂ ಕೂಡ ಅಲ್ಲಿ 5G ನೆಟ್ವರ್ಕ್ ಅನ್ಲಿಮಿಟೆಡ್ ಆಗಿ ಸಿಗ್ಬೋದು. ಇನ್ನು ನಿಮಗೆ ನೆಟ್ವರ್ಕ್ ಸ್ಟ್ರಾಂಗ್ ಆಗಿಲ್ಲ ಅಂದರೆ ನಿಮಗೆ ಅದು 4G ಡಾಟಾದಲ್ಲೇ ಕೂಡ ವರ್ಕ್ ಆಗುತ್ತೆ. ನಿಮಗೆ ಈ ಒಂದು ಅನ್ಲಿಮಿಟೆಡ್ ಡಾಟಾಗೋಸ್ಕರ ಒಂದು ನೀವು ಸಿಮ್ಮನ್ನು ಪರ್ಚೇಸ್ ಮಾಡಬೇಕಂತಂದರೆ ನೀವು ಜಿಯೋ ಸಿಮ್ಮನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ನಮಗೆ 2 ಹಾಕಿ ಅನ್ಲಿಮಿಟೆಡ್ 5G ಡಾಟಾ ಸಿಗ್ತಿರುವಂಥದ್ದು. ಇದಿಷ್ಟು ಫ್ರೆಂಡ್ಸ್ ಈ ಒಂದು ಏರ್ಟೆಲ್ ಸಿಮ್ನಲ್ಲಿ 5G ಡಾಟಾ ಅನ್ಲಿಮಿಟೆಡ್ ಆಗಿ ವರ್ಕ್ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ. ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ. ನೀವು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.